ಈ ಪವಿತ್ರ ಭೂಮಿ ಅನೇಕ ಯುದ್ಧಗಳಿಗೂ ಅನೇಕ ತ್ಯಾಗಗಳಿಗೂ ಸಾಕ್ಷಿಯಾಗಿದೆ. ಇಂದು ರಾಯಗಢದ ಗಗನದಲ್ಲಿ ಉದಯಿಸುವ ಸೂರ್ಯನು ಕೇವಲ ಹೊಸ ದಿನವನ್ನೇ ಅಲ್ಲ, ಸ್ವರಾಜ್ಯದ ಹೊಸ ಯುಗವನ್ನೂ ಘೋಷಿಸುತ್ತಿದ್ದಾನೆ. ತಾಯಿಯ ಆಶೀರ್ವಾದದ ತಿಲಕದಿಂದ ಧೈರ್ಯ ಮತ್ತಷ್ಟು ದೀಪ್ತಿಗೊಂಡ ಶಿವಬ ತನ್ನ ಪ್ರಾಣವನ್ನೇ ಸ್ವರಾಜ್ಯದ ಕನಸಿಗೆ ಅರ್ಪಿಸಿದ ಪುತ್ರನಾಗಿ ಸಿಂಹಾಸನದತ್ತ ಹೆಜ್ಜೆ ಇಡುತ್ತಾನೆ. ವೇದಘೋಷಗಳ ಮಧ್ಯೆ ಪವಿತ್ರ ಜಲಾಭಿಷೇಕವು ಅವನನ್ನು ಕೇವಲ ರಾಜನಾಗಿ ಅಲ್ಲ, ಜನಮನದ ಚಕ್ರವರ್ತಿಯಾಗಿ ಅಭಿಷೇಕಿಸುತ್ತದೆ. ಈ ಕ್ಷಣದಿಂದ ಅವನು ಕೇವಲ ಶಿವಾಜಿಯಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ. ಸಿಂಹಾಸನದ ಮೇಲೆ ಕುಳಿತ ಆ ಮಹಾವೀರನ ಕಣ್ಣುಗಳಲ್ಲಿ ಅಧಿಕಾರದ ಆಸೆಯಿಲ್ಲ, ಜನರ ಸ್ವಾತಂತ್ರ್ಯದ ಸಂಕಲ್ಪ ಮಾತ್ರ ಹೊಳೆಯುತ್ತದೆ. ಈ ಸಿಂಹಾಸನ ನನ್ನಕ್ಕಾಗಿಯಲ್ಲ, ನನ್ನ ಪ್ರಜೆಯ ಗೌರವಕ್ಕಾಗಿ ಎಂಬ ಅವನ ಪ್ರತಿಜ್ಞೆ ಗಗನ ಮುಟ್ಟುತ್ತದೆ. ಜೈ ಭವಾನಿ, ಜೈ ಶಿವಾಜಿ ಎಂಬ ಘೋಷಣೆ ಪರ್ವತಗಳನ್ನೇ ನಡುಗಿಸುತ್ತದೆ. ಆ ಸಂಜೆ ರಾಯಗಢದ ಆಕಾಶದಲ್ಲಿ ಹರಡುವ ಕೇಸರಿ ಹೊಳಪು ಒಂದು ರಾಜನ ಪಟ್ಟಾಭಿಷೇಕದ ಸ್ಮರಣೆಯಷ್ಟೇ ಅಲ್ಲ, ಅದು ಸ್ವಾಭಿಮಾನ, ಧೈರ್ಯ ಮತ್ತು ಸ್ವಾತಂತ್ರ್ಯದ ಜ್ವಾಲೆಯಾಗಿ ಇತಿಹಾಸದ ಹೃದಯದಲ್ಲಿ ಸದಾಕಾಲ ಹೊತ್ತಿ ಉರಿಯುವ ಸ್ವರಾಜ್ಯದ ಉದಯವಾಗಿದೆ.